ಆಂಜನೇಯ, ಶ್ರೀರಾಮಚಂದ್ರನ ದಯೆಯಿಂದ ವಾಲಿಯ ವಧೆಯಾಗಿ ನಮ್ಮ ಕಷ್ಟಗಳೂ ಪರಿಹಾರವಾದವು. ಇನ್ನು ರಾಮಕರದ ನಿರ್ಧಾರಗೊಂಡಡೆ ಹಾಗೆ ಆಗಲಿ. ಚಾಪೋಮಿ ಬೋಟನೆಗೈದು ಮಿತಿರೆಗೆ ಸಾಗಿದ ರಾಮ ಹರೇ. ಅಹಲ್ಯ ಚಾಪೋಮಿ ಬೋಟನೆಗೈದು ಮಿತಿರೆಗೆ ಸಾಗಿದ ರಾಮ ಹರೇ. ಸ್ವಯಂವರ ಸಭೆಯಳು ಹರಗಳು ಬಾವುರಿದು ಸ್ವಯಂವರ ಸಭೆಯಳು ಹರದನು ಬಾವುರಿ ಸೀತೆಯ ಬರಿಸಿದ ರಾಮ ಹರೇ ಹರೇ. ಸೀತೆಯ ಬರಿಸಿದ ರಾಮ ಹರೇ ಹರೇ. ಜಯ ಜಯ ರಾಮ ಹರೇ, ಜಯ ಜಯ ಸೀತ ಹರೇ, ಜಯ ಜಯ ರಾಮ ಹರೇ, ಜಯ ಜಯ ಸೀತ ಹರೇ, ಜಯ ಜಯ ಸೀತ ಹರೇ, ಜಯ ಜಯ ಸೀತ ಹರೇ. ರಾಮ ಹರೇ ರಾಮ 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 ಸೀತ ರಾಮ 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 ಲಕ್ಷ್ಮಣ, ವಾಲಿಯ ವಧೆಯಾಗಿ ವರ್ಷಕಾಲ ಕಳೆದರು, ಇನ್ನೂ ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಡಗಲಿಲ್ಲ. ನೀನು ಹೋಗಿ ವಾಲಿಯನ್ನು ಬರಮಾಡು. ಆಗಲಿ. ಹೋಗುವೇನ ಜವದೊಳಗ್ರಜ, ಈಗಲೇ ಸುಗ್ರೀವನೆಡೆಗೆ ಹೋಗುವೇನ ಜವದೊಳಗ್ರಜ. ಮಾಡಿದ ಉಪಕಾರಗಳನ್ನು ನೋಡದೆ ಮಾತಾಂತಿಯರು, ಮಾಡಿದ ಉಪಕಾರಗಳನ್ನು ನೋಡದೆ ಮಾತಾಂತಿಯರು ಕೂಡಿ ಬರೆಯುತ್ತಲಿರುವ ದುರಳವಾನರ ಪರಿಪರಿಯುದ್ಧದಲ್ಲಿ ಚಿಕಿತ್ಸೆ ಹೋಗುವೇನ ಗೌದೊಳಗ್ರಜ, ಈಗಲೇ ಸುಗ್ರೀವನೆಡೆಗೆ ಹೋಗುವೇನ ಗೌದೊಳಗ್ರಜ. ಕಾಲ ಕಳೆದರು ಪಾನಮತ್ತರಾಗಿ ಕುಳಿತಿರುವ ಸುಗ್ರೀವನನ್ನು ಧ್ವಂಸ ಮಾಡಿದನು. ಸುಡುವೆ ಕಿಷ್ಕಿಂಧೆಯಮ್ಮ, ಸುಡುವೆ ಕಿಷ್ಕಿಂಧೆಯಮ್ಮ, ಪಡಪಡ ಕಪಿಕುಲವನ್ನೆಲ್ಲ ಹೊಡೆದು ಸಡೆಯಲಿಡುವೆ. ಕೆಡುಕನ ಸುಗ್ರೀವನನ, ಕೆಡುಕನ ಸುಗ್ರೀವನನ ಹೊಡೆಸಿಲ್ದು ಕೋಪಾಗ್ನಿಗಾಹುತಿ ಕೊಡುವೆ. ದೇವಾ ಲಕ್ಷ್ಮಣ ಸ್ವಾಮಿ, ಏತಕ್ಕೆ ಕೋಪಿಸುವೆ ರಾಮಾನುಜಯಿ ಪರಿ
ಸನಿಹಕ್ಕೆ ಬರುತ್ತಿದೆ ಹುಲು ತರ ಕಪಿಬಲ ಸರಿಹಕ್ಕೆ ಬರುತ್ತಿದೆ ಹುಲು ತರ ಕಪಿಬಲ ಪುರುಷ ಹರುಷ ನೆರೆದಿಯನ ಸಿರದಿ ಹರಿಸಿ ಹರುಷದಿಂದಲೇ ಪರಮ ಪುರುಷ ನೆರೆ ದಹನ ಸಿರದಿ ಹರಿಸಿ ನೆಲೆಯುತ ತಲೆಯೊಳಗಿರುವೆವು ನಿರುತ್ತದಿ ಪ್ರಭು ನೆನೆಯುತ ಧರೆಯೊಳಗಿರುವೆವು ನಿರುತ್ತದಿ ವರದ ಶರತ ಸುತ ಏತಕ್ಕೆ ಕೋಪಿಸುವೆ ರಾಮಾನುಜಯಿ ಪರಿ ಏತಕ್ಕೆ ಕೋಪಿಸುವೆ ಪ್ರಭು ಲಕ್ಷ್ಮಣದೇವ ಕ್ಷಮಿಸಬೇಕು ಮಳೆಗಾಲವಾದ್ದರಿಂದ ಚದುರು ಹೋಗಿದ ಕಪಿ ಸೈನ್ಯವನ್ನು ಒಟ್ಟುಗೂಡಿಸು ತಡವಾಯಿತು. ಅಂಗದ ಇನ್ನೂ ತಡ ಮಾಡಿದರೆ ನಿಮ್ಮ ಚಿಕ್ಕಪ್ಪನಿಗಾದ ಗತಿಗೆ ಆತನಿಗೂ ಆಗುವುದು. ಬೇಗ ಅಣ್ಣನ ಬಳಿಗೆ ಬರಲು ಹೇಳು. ಇದು ಇತ್ತೈ ಬರುತ್ತಿರುವರು. ಸುಗ್ರೀವನನ್ನು ಎಚ್ಚರಿಸಲು ಹೋದ ಲಕ್ಷ್ಮಣನು ಇನ್ನೂ ಬಾರಲಿಲ್ಲ. ಕುಂಟನಾಗಿ ಹೋದ. ನಮಸ್ಕರಿಸುವನು. ಲಕ್ಷ್ಮಣ, ಹೋದ ಕಾರ್ಯವೇನಾಯಿತು? ಅದು ಅಂಗದ ಕುಮಾರನು ಇತ್ತಲೇ ಬರುತ್ತಿರುವನು. ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ ನಿನ್ನ ನಂಬಿದವರೊಳು ಕತಿಯನ್ನು ತೋರ್ಪು ಉಚಿತವೇನೆ. ಪ್ರಭು ಶ್ರೀರಾಮಚಂದ್ರ, ನಿನ್ನ ನಂಬಿದವರೊಳು ಕತಿಯನ್ನು ತೋರ್ಪು ಉಚಿತವೇನೆ. ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ. ಚಂಡ ಕೋಪದಿಂತು ನೀನು ಚಂಡ ಮುಗುಳು ತೈತರೆ. ಪ್ರಭು ಚಂಡ ಕೋಪದಿಂತು ನೀನು ಚಂಡ ಮುಗುಳು ತೈತರೆ. ಕಂಡು ಬೆದರ್ವರ ಮರೋ. ಪ್ರಭು ಕಂಡು ಬೆದರ್ವರ ಮರರು ಬ್ರಹ್ಮಾಂಡ ಉಳಿವು ದೇಂಬಿಳೈ. ಬ್ರಹ್ಮಾಂಡ ಉಳಿವುದೇ ಬೆಳೈ. ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ. ಪ್ರಭು ಮಾನವೇಂದ್ರ ನಿಮ್ಮಳು ಉದಾಸೀನತೆಯನ್ನು ತೋರ್ಪರೇನೈ. ಪ್ರಭು ಮಾನವೇಂದ್ರ ನಿಮ್ಮಳು ಉದಾಸೀನತೆಯನ್ನು ತೋರ್ಪರೇನೈ. ಮಾನ ಪ್ರಾಣ ಉಳಿಸಿ ಹೊರೆಯೋ ರಾಮ 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 ಮನ ಪ್ರಾಣ ಉಳಿಸಿ ಪೊರೆಯೋ. ಮನ ಪ್ರಾಣ ಉಳಿಸಿ ಪೊರೆಯೋ. ಮನ ಪ್ರಾಣ ಉಳಿಸಿ ಪೊರೆಯೋ. ಮನ ಪ್ರಾಣ ಉಳಿಸಿ ಪೊರೆಯೋ. ಮಾನವೇಂದ್ರ ತನುಭವದಿ ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ. ರಾಮ ಪ್ರಭು ಶ್ರೀರಾಮಚಂದ್ರ ನಮಸ್ಕರಿಸುವೆನು. ಅಂಗದ ಕುಮಾರ, ಮಂಗಳವಾಗಲಿ. ನಿಮ್ಮ ಚಿಕ್ಕಪ್ಪನಾದ ಸುಗ್ರೀವರಾಜನಲ್ಲಿ ಇದು ಇತ್ತೇ ಬರುತ್ತಿರುವರು.
ಪ್ರಭು ರಾಮಚಂದ್ರ, ಸೀತಾರಾಮ ಕೋಪ ಬೇಕೆ ಭೂಪ ಎನ್ನೋಳು. ಸೀತಾರಾಮ ಕೋಪ ಬೇಕೆ ಭೂಪ ಎನ್ನೋಳು. ಭೂಪ ಎನ್ನೋಳು, ಭೂಪ ಎನ್ನೋಳು. ಭೂಪ ಎನ್ನೋಳು, ಭೂಪ ಎನ್ನೋಳು. ಸೀತಾರಾಮ ಕೋಪ ಬೇಕೆ ಭೂಪ ಎನ್ನೋಳು. ಪ್ರಭು, ಮೊರೆ ಬಂದ ಬಕುತರೋಳ್ ಕಿಡಿಕಾರ್ವುದು ಚೀತವೇ. ಪ್ರಭು ರಾಮಚಂದ್ರ, ಮೊರೆ ಬಂದ ಬಕುತರೋಳ್ ಕಿಡಿಕಾರ್ವುದು ಚೀತವೇ. ಮೊರೆ ಕಾಯುವ ನಿನ್ನ ಜಪ ಬಂದೆ ನನ್ನ ಧ್ಯಾನ. ಮೊರೆ ಕಾಯುವ ನಿನ್ನ ಜಪ ಬಂದೆ ನನ್ನ ಧ್ಯಾನ. ಸೀತಾರಾಮ ಕೋಪ ಬೇಕೆ ಭೂಪ ಎನ್ನೋಳು. ಸೀತಾರಾಮ ಕೋಪ ಬೇಕೆ ಭೂಪ ಎನ್ನೋಳು. ಭೂಪ ಎನ್ನೋಳು, ಭೂಪ ಎನ್ನೋಳು. ಪ್ರಭು ರಾಮಚಂದ್ರ, ನಮಸ್ಕರಿಸೋನು ಪ್ರಭು. ಸುಗ್ರೀವರಾಜ, ನಿಮ್ಮ ಸಚಿವಶ್ರೇಷ್ಠನಾದ ಆಂಜನೇಯನಿಲ್ಲಿ? ಇದು ಇತ್ತಲೇ ಪರ್ವತಿರುವನು ಪ್ರಭು. ಆಂಜನೇಯ, ನಿನಗೆ ಮಂಗಳವಾಗಲಿ. ಸುಗ್ರೀವರಾಜ, ಪ್ರಭು ರಾಮಚಂದ್ರ, ಇನ್ನು ನಿನ್ನ ಕಪಿಬೇರರಿಗೆ ಆಜ್ಞೆ ಮಾಡು. ಆಜ್ಞೆ
ಆಂಜನೇಯ, ನೀನು ಜಾಂಬವ, ಅಂಗದ, ನಳ, ನೀಲ, ಗವಯ ಗವಾಕ್ಷಿಗಳೊಳಗೂಡಿ ದಕ್ಷಿಣಾಭಿಮುಖವಾಗಿ ಹೊರಟು ಅಂಗ ಕಳಿಂಗ ದೇಶಗಳನ್ನು ಸುತ್ತಿ ಸೀತಾಮಾತೆಯ ಎಲ್ಲಿಗೆಯನ್ನು ಹುಡುಕಿ ತರಬೇಕು. ಅಲ್ಲಿ ಸಿಗದಿದ್ದರೆ ಮುಂದೆ ಹೋಗು. ಭೋಗವತಿ ನಗರವೂ ಸಿಗುವುದು, ಅಲ್ಲಿಯೂ ಹುಡುಕು. ಅಲ್ಲಿ ಸಿಗದಿದ್ದರೆ ಮುಂದೆ ಹೋಗು. ಪಿತೃಲೋಕವೂ ಸಿಗುವುದು, ಅಲ್ಲಿಯೂ ಬಹಳ ಚೆನ್ನಾಗಿ ಹುಡುಕು. ಅಲ್ಲಿ ಸಿಗದಿದ್ದರೆ ಮುಂದೆ ಹೋಗಬೇಡ. ಏತಕ್ಕೆ ಒಡೆಯ? ಏಕೆಂದರೆ ಅಲ್ಲಿ ಸೂರ್ಯನ ಬೆಳಕಿಲ್ಲ, ಆದ್ದರಿಂದ ಮುಂದೆ ಹೋಗಬೇಡ. ಅಲ್ಲಿಂದ ದಕ್ಷಿಣ ಸಮುದ್ರವನ್ನು ದಾಟಿ ಲಂಕಾನಗರವನ್ನು ಸೇರಿ ಸೀತಾಮಾತೆಯ ನೆಲೆಯನ್ನು ಹುಡುಕಿ ತರಬೇಕು. ಮಾಸ 1 ಕಳೆಯುವುದರೊಳಗಾಗಿ ಅವಧಿ ಮೀರಿದ್ದೆಯಾದೊಡೆ ಕಪಿಶ್ರೇಷ್ಠನಾದನಿಗೆ ತಿಳಿಸಬಹುದಾದರೂ ಬೇರೇನಿರುವುದು? ಮಿಕ್ಕ ಕಪಿವೀರಿಗಾಗುವ ಶಿಕ್ಷೆ ನಿನಗೂ ಆಗುವುದು. ಎಚ್ಚರ, ಇದು ಸುಗ್ರೀವ ಆಜ್ಞೆ. ಸುಗ್ರೀವರಾಜ, ಈ ಪ್ರಾಂತ್ಯದ ವಿಚಾರಗಳೆಲ್ಲ ನಿನಗೆ ಹೇಗೆ ತಿಳಿಯೋದು? ರಾಮಚಂದ್ರ, ನಮ್ಮ ಅಗ್ಗಜನನ್ನು ಸಂಹರಿಸಲು ಮುಂದಾದಾಗ ಆತನ ತಪ್ಪಿಸಿಕೊಂಡು ಇಡೀ ಭೂಮಂಡಲದಲ್ಲಿ ಸಂಚರಿಸುತ್ತಿರುವಾಗ ಅಲ್ಲಿಯ ವಿಚಾರ ತಿಳಿದಿರು ಪ್ರಭು. ಆಂಜನೇಯ, ಈ ಕಾರ್ಯವು ನಿನ್ನಿಂದ ಸಾಧ್ಯವೇ? ಏನು ಹೇಳಿದೆ ಸ್ವಾಮಿ? ಶ್ರೀರಾಮನ ನಿನ್ನಯ ಕರುಣಾ ನೀನಿನ್ನು ಹೊರಡು. ಆದರೆ ಸೀತೆಯನ್ನು ಕಂಡಾಗ ಆಕೆಗೆ ಕೆಲವು ಕುರುಹುಗಳನ್ನು ತಿಳಿಬೇಕು. ಅದು ಅಲ್ಲದೆ ಕಾಕಾಸುರ ವೃತ್ತಾಂತವನ್ನು ಅತಿ ಗೋಪ್ಯವಾಗಿ ತಿಳಿಸಬೇಕು. ತಿಳಿಯುತ್ತೆ? ಜಾನಕಿಗರು ಹೂವ ಪರಿದ ಬೇಳೆ ಮಾರುತಿ ಬೇಡುವೆನೋ. ಜಾನಕಿಗರು ಹೂವ ಪರಿದ ಕೇಳೆ ಮಾರುತಿ ಬೇಡುವೆನೋ. ಶಿವ ಚಾಪವ ಮುರಿದು ನಲೆದು ಶಿವ ಚಾಪವ ಮುರಿದು ನಲೆದು ಸೀತೆಯ ಕರ ಪಲ್ಲವಗಳ ಬಿಡಿದು ಸೀತೆಯ ಕರ ಪಲ್ಲವಗಳ ಬಿಡಿದು ಕರೆತಂದುದ ತಿಳಿಸೈ ಸಂತೈಸೈ. ಜಾನಕಿಗರು ಹೂವ ಪರಿದ ಕೇಳೆ ಮಾರುತಿ ಬೇಡುವೆನೋ. ನಂಬಿಕೆ ಬಾಂದಿರೆ ಆಕೆಗೆ ನಂಬಿಕೆ ಬಾರದಿರೆ ಆಕೆಗೆ ನಂಬಿಕೆ ಬಾರದಿರೆ ಸೀತೆಗೆ ನಂಬಿಕೆ ಬಾರದಿರೆ ಆಕೆಗೆ ನಂಬಿಕೆ ಬಾರದಿರೆ ಮಾರುತಿ 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 ನಂಬಿಕೆ ಬಾರದಿರೆ ಸೀತೆಗೆ ಅಂಗುಳಿಕೆಯ ನಿದ ಆಕೆಗೆ ಕೊಡಲು ಅಂಗುಳಿಕೆಯ ನಿದ ಆಕೆಗೆ ಕೊಡಲು ನಡೆತಂದುದ ತಿಳಿಸೈ ಸಂತೈಸೈ. ಜಾನಕಿಗರು ಹೂವ ಪರಿದ ಕೇಳೆ ಮಾರುತಿ ಬೇಡುವೆನು ಸವಾರೈ ಮಾರುತಿ. ಮಾರುತಿ
ಈ ಕಾರ್ಯವು 1 ಮಾಸದ ಅವಧಿಯೊಳಗಾಗಿ ಆಗಬೇಕು, ತಿಳಿಯಿತೆ? ಇನ್ನು ನಿನ್ನ ಕಪಿಶವೀರರಿಗೆ ಆಜ್ಞೆ ಮಾಡು. ಕಪಿಲರೇ, ಆಂಜನೇಯ, ಮೊದಲುಗೊಂಡು ಸೀತಾಮಾತೆಯ ದರ್ಶನವಾಗಲು ನಾನು ಆಹಾರ ಇದಕ್ಕೆ ಶ್ರೀರಾಮಚಂದ್ರ ಪಾದವೇ ಸಾಕ್ಷಿ. ಬನ್ನಿರಿ, ಎಲ್ಲರೂ ಸ್ವಾಮಿಯ ಕಾರ್ಯ ನಿರತರಾಗೋಣ. ರಾಮಚಂದ್ರ ಮಾತಾಯೇ ದಯಾ ಪರಮ ಕೃಪಾಳು. ರಾಮಚಂದ್ರ ಹೌದು ಆಂಜನೇಯ, ಹೌದು. ಸಮುದ್ರ ಲಂಘಿಸಿ ಸೀತಾಮಾತೆ ಕುಶಲವಾರ್ತೆಯುತ್ತಿರುವ ವೀರರು ಯಾರು ಎಂದು ವಿಚಾರಿಸಿದವನು ಅಂಗದ ಕುಮಾರ. ತಾತ ಜಾಂಬವಂತರೇ, ಅಂಗದ ಕುಮಾರ, ನೀವು ಎಷ್ಟು ಯೋಜನೆಯನ್ನು ಆರಬಲ್ಲಿರಿ? ಅಂಗದ ಕುಮಾರ, ನನ್ನ ಪರಾಕ್ರಮೆಯನ್ನು ಪರೀಕ್ಷಿಸ್ತಿರುವೆಯಾ? ಹೇಳುವನು ಕೇಳು. ನಾನು ಯುವಕನಾಗಿದ್ದಾಗ ಎಷ್ಟು ದೂರ ಬೇಕಾದರೂ ಆರುತ್ತಿದ್ದೆನು. ಆ ಧೂಳನಾದ ರಾವಣನ ನೆಲೆಯನ್ನು ಕಂಡಿಡಿದು ಕ್ಷಣ ಮಾತೆ ಸೀತಾಮಾತೆಯನ್ನು ತಂದೊಪ್ಪಿಸುತ್ತಿದ್ದೇನೆ. ಆದರೆ ಅಂಗದ ಕುಮಾರ, ತಾತ, ವಯಸ್ಸಾಯ್ತು ಆ ಮುದುಕ, ಏನು ಮಾಡೋದು? ಅಂಗದ ಕುಮಾರ, ತಾತ, ನಾನು 90 ಯೋಚನೆ ಆರಬಲ್ಲೆ, ಮುಂದಕ್ಕೆ ಹೋಗಲು ಸಾಧ್ಯವಿಲ್ಲ. ಅಂಗದ ಕುಮಾರ, ತಾತ, ನನ್ನನ್ನು ಕೇಳುತ್ತಿರುವೆಯಲ್ಲ, ನೀನೆಷ್ಟು ದೂರ ಆರಬಲ್ಲೆ ಅದನ್ನು ತಿಳಿಸೋ ನಾವು. ತಾತ ಜಾಂಬವಂತರೇ, ನಾನು ಈ ಸಮುದ್ರವನ್ನು ಆರಬಲ್ಲೆನು, ಆದರೆ ಹಿಂದಿರುಗಿ ಮಾತ್ರ ಬರಲಾರೆನು. ಅಂಗದ ಕುಮಾರ, ಈ ಕಾರ್ಯವು ನಮ್ಮಿಂದ ಸಾಧ್ಯವಿಲ್ಲ. ಪರಾಕ್ರಮೆಯಾದ ಆಂಜನೇಯನಿಂದಲೇ ಈ ಕಾರ್ಯ ಸಾಧ್ಯ. ಆತನನ್ನು ಪ್ರಾರ್ಥಿಸೋಣ, ಬಾ. ಬಾ ತಾತ. ಆಂಜನೇಯ, ಆಂಜನೇಯ, ನೀನು ಬಹಳ ಪರಾಕ್ರಮಿ. ಬಾಲ್ಯದಲ್ಲೇ ತಟ್ಟನೆ ಆಕಾಶಕ್ಕೆ ಹಾರಿ ಸೂರ್ಯನೇ ನುಂಗಲು ಹೋದ ಪರಾಕ್ರಮಿ. ಧ್ರುವನಾದ ರಾವಣನ ಕಂಡಿಡಿದು ಸೀತಾಮಾತೆ ಕುಶಲ ವಾರ್ತೆ ತಂದೊಪ್ಪಿಸು. ಅದು ನಿನಗೆ ಮಂಗಳವಾಗಲಿ. ಭಯಪಡಬೇಡಿ, ಭಯಪಡಬೇಡಿ. ಈ ಶತಯೋಜನೆ ವಿಸ್ತೀರ್ಣವುಳ್ಳ ಈ ಸರದಿಯನ್ನು ಒಂದು ಸಣ್ಣ ಕಾವಲಿನ ದಾಟಿ ಸೀತಾಮಾತೆಯ ಕುಶಲವಾರ್ತೆಯನ್ನು ತರುತ್ತೇನೆ. ಅಲ್ಲಿವರೆಗೂ ನೀವೆಲ್ಲರೂ ನಾಮಧ್ಯಾನ ಮಾಡ್ತಾ ಕುಳಿತೀರಿ. ಆಗಬಹುದು ಆಂಜನೇಯ, ಆಗಬಹುದು. ಆಗಬಹುದು, ಆಗಬಹುದು. ಲಾಂಘಿತೇನೆ ವಾರ್ತೆಯ, ಲಾಂಘಿತೇನೆ ವಾರ್ತೆಯ, ಪರದಿ ವಾರ್ತೆ, ವಾರ್ತೆ. ಪರದಿ ವಾರ್ತೆ, ವಾರ್ತೆ. ಸಂಗಸವರೆಗೆ
ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಕಂಡು ಹಿಡಿದುರೆಯೇ ಬಲ ಕಂಡು ಹಿಡಿದುರೆಯೇ ಬಲ ಕಣ್ಣನಾಲಕ ನಗರವ ಮಂಡಲವನಿತ ಕಣ್ಣನಾಲಕ ನಗರವ ಕಡೆ ಗಗನ ತಲಕಿರುವಾಗೆ ಬಕ್ಕಲ್ಲೋ ನಗಳ ಮೇಲೆ ನಾಂ ನೆಗೆಯುತ್ತೆ ಗಗನ ತಲಕಿರುವಾಗೆ ಬಕ್ಕಲ್ಲೋ ನಗಳ ಮೇಲೆ ನಾಂ ನೆಗೆಯುತ್ತೆ ಗಗನ ತಲಕಿರುವಾಗೆ ಬಕ್ಕಲ್ಲೋ ನಗಳ ಮೇಲೆ ನಾಂ ನೆಗೆಯುತ್ತೆ ಗಗತಿಯೊಳಗೆ ರಾಮ ಜಗತಿಯೊಳಗೆ ಸುಗನ ತೆರದೆ ಜಗತಿಯೊಳಗೆ ಸುಗನ ತೆರದೆ ಜಗತಿಯೊಳಗೆ ಸುಖನ ತೆರದೆ ಜಗತಿಯೊಳಗೆ ಸುಖನ ತೆರದಿ ಇಲ್ಲಿಗೆ ಬರುತ್ತಿದೆ ನಗರವ ನಿಲುಕಿಸಿ ಇಲ್ಲಿಗೆ ಬರುತ್ತಿರೆ ನಗರವ ನಿಲುಕಿಸಿ ಕಂಡೆ ನಾಲಕ ನಗರವ ಮಣಿಮಂಡಲವ ನಿಲ ಕಂಡೆ ನಾಲಕ ಕೊಳಪ ಹೇಮದ ಕಳ ಸತತಿ ತಳ 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 ಸರಸಿ ಗಗನವ ಬೆಳಗಿರೆ ಕೊಳಪ ಹೇಮದ ಕಳ ಸತತಿ ತಳ 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 ತಳಸಿ ಗಗನವ ಬೆಳಗಿರೆ ತಲ ತ್ರಿಕೂಟ ರಾಮ ಚಲ ತ್ರಿಕೋಟ ಜಲದ ಮೇಲೆ ಚಲ ತ್ರಿಕೋಟ ಜಲದ ಮೇಲೆ ಕೋಟ ಜಲದ ಮೇಲೆ ಈ ತ್ರಿಕೋಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಒಲಿಪ ದೈತ್ಯನ ಪೊರಲವ ನೀ ಪರಿ ದೈತ್ಯನ ಪೊರಲವ ನೀ ಕಂಡೆ ನಾಲಕ ನಗರವ ಮಣಿಮಂಡಲವ ನಿಲ ಕಂಡೆ ನಾಲಕ ನಗರವ ಕಂಡೆ
ರಾಮಚಂದ್ರ, ಏನಿತನ ವೈಭವ? ಸಮುದ್ರದ ಸಮಯದಲ್ಲಿ ನನಗೆ ಅಡ್ಡಲಾಗಿ ಬಂದ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗಮಾತೆಯ ಗರ್ವವನ್ನು ಅಡಗಿಸಿದ್ದು, ನನ್ನ ನೆರಳನ್ನೇ ಅನುಸರಿಸಿ ನನ್ನನ್ನೇ ನುಂಗಲು ಬಂದ ಸಿಂಹಿಕೆಯ ಗರ್ಭದಲ್ಲಿ ಒಳವುಕ್ಕಿ ಒಳಗೆ ಬೃಹದಾಕಾರವಾಗಿ ಬೆಳೆದು ಅವಳ ಉದರವನ್ನು ಸೀಳಿ ಹೊರಗೆ ಬಂದದ್ದು ನಿನ್ನ ಅನುಗ್ರಹದಿಂದಲೇ. ಇರಲಿ, ಪುರಪ್ರವೇಶ ಮಾಡಿದೆನು. ಒಡೆಯನವರಿಯು ಮುಗಿಯಲಿಂದಿಗೆ, ಒಡೆಯನವರಿಯು ಮುಗಿಯಲಿಂದಿಗೆ ತಡೆಯಲಾರೆ ಶೋಕವ, ತಡೆಯಲಾರೆ ಶೋಕವ, ಜಡ ಜಗಂದೆಯ ಉಡುಪ ಮುಖಿಯಳ, ಜಡ ಜಗಂದೆಯ ಉಡುಪ ಮುಖಿಯಳ, ಹಡ ನಡುವಿನ ಬಾಲೆಯ, ಬಡ ನಡುವಿನ ಬಾಲೆಯ, ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ, ರಾಮ ಬಾಟಿ ಸೇತೆಯ, ರಾಮ ರಾಮ. ಏನಿದು? ಹುಡುಕುತ್ತಾ ಹುಡುಕುತ್ತಾ ರಾವಣ ಅಂತಪುರಕ್ಕೆ ಬಂದನಲ್ಲ. ಎಲ್ಲ ಹುಡುಕಿದರೂ ಮಾತೆಯವರ ದರ್ಶನವಾಗಲಿಲ್ಲ. ಏನು ಮಾಡುವುದು? ಅಲ್ಲಿ ಏನಾದರೂ ಮಾತಿರುವವರೇ ಹುಡುಕಿ ನೋಡುತ್ತೇನೆ. ರಾಮಚಂದ್ರ, ಇಲ್ಲಿಯಾದರೂ ಅನೇಕ ಸ್ತ್ರೀಯರು ಪಾನಮತ್ತರಾಗಿ ಮೈ ಮೇಲೆ ವಸ್ತ್ರಗಳೆಲ್ಲ ಬಿದ್ದಿರುವುದು. ಹೀಗೇನು ಮಾಡುವುದು? ಇನ್ನು ಮುಂದೆ ಹೋಗಿ ನೋಡುತ್ತೇನೆ. ರಾಮಚಂದ್ರ, ಮಾತೆಯವರ ದರ್ಶನವಾಯಿತು, ಜಗನ್ಮಾತೆಯವರ ದರ್ಶನವಾಯಿತು. ಇರಲಿ, ಮತ್ತೊಂದು ಸಾರಿ ಮಾತೆಯವರ ದರ್ಶನ ಮಾಡಿಕೊಂಡು ಮುಂದೆ ಹೋಗುತ್ತೇನೆ. ರಾಮಚಂದ್ರ, ಆಯಿದೇನೋ ಮೋಸ ಕಾಳ ಆದುದೇ ದೈವವೇ, ಆಯಿದೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ, ದುರುಳಲೆ ಕಷಾಯೋಳಲೆಂದು. ರಾಮಚಂದ್ರ, ದುರುಳನೆ ಕಷಾಯೋಳಲೆಂದು ಊರಿಗೆ ಸಿಲುಕಿದೆ, ಊರಿಗೆ ಸಿಲುಕಿದೆ, ಆಯಿದೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ. ಬಾಯೊಳು ಸುರಲಾರಣೀಗ. ರಾಮಚಂದ್ರ, ಬಾಯೊಳು ಸುರಲಾರಣೀಗ, ರಾಮ ಗೆಲ್ಲಿಸು ಬೇಳಲಯ್ಯೋ, ರಾಮ ಗೆಂತು ಬೇಳಲಯ್ಯೋ, ಆಯಿದೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ. ರಾಮ ರಾಮಚಂದ್ರ, ರಾಮಚಂದ್ರ, ಇಂತಹ ದೃಶ್ಯವನ್ನು ನೋಡಲು ನನ್ನನ್ನು ಇಲ್ಲಿಗೆ ಕಳಿಸಿದೆಯಾ? ತ್ರಿಲೋಕ ಪಾವನನಾದ ಸೀತಾಮಾತೆಯು ಈ ದೂರನಾದ ರಾವಣನ ಪಕ್ಕದಲ್ಲಿ ಮಲಗಿರೋಳಲ್ಲ. ಅಮ್ಮ,
ಅಮ್ಮ, ತಾಯಿ ಸೀತಾಮಾತೆ, ಈ ರಾವಣನ ವೈಭವಕ್ಕೆ ಮರಳಾದೇನಮ್ಮ. ಅಮ್ಮ, ನಿನ್ನಂಥವರ ಪಾಡೆ ಈಗಾದ ಮೇಲೆ ಇನ್ನು ಸಾಮಾನ್ಯ ಸ್ತ್ರೀಯರ ಪಾಡೇನು ತಾಯಿ? ಸಾಮಾನ್ಯ ಸ್ತ್ರೀಯರ ಪಾಡೇನು? ಏನು? ಅಯ್ಯೋ ರಾಮ, ಈ ದೃಶ್ಯವನ್ನು ನೋಡುವ ಮೊದಲೇ ನನ್ನ ಕಣ್ಣುಗಳು ಸಿಡಿದು ಹೋಗಬಾರದುತ್ತೆ. ಅಯ್ಯೋ, ಏನು ಮಾಡಲಿ, ಏನು ಮಾಡಲಿ? ಒಂದೇ ಏಟಿಗೆ ಸದಬಡಿಯಲೇ? ಇಲ್ಲ ಇಲ್ಲ, ರಾಮಾಜ್ಞೆ ಎನಗಿಲ್ಲ. ಏನಿದು ಏನಿದು? ಚಿತ್ತ ಚಾಂಚಲ್ಯದಿಂದ ಈ ರೀತಿ ಮಾತನಾಡುತ್ತಿರುವನಲ್ಲ. ಶ್ರೀರಾಮಚಂದ್ರನು ಮಾತೆಯವರ ದರ್ಶನವಾದಾಗ ಕೆಲವು ಕುರುಗಳನ್ನು ಶೋಧಿಸುವುದು ಎಂದಿದ್ದಳು. ಆ ಕುರುಗಳನ್ನು ಶೋಧಿಸದೆ ಅರಿಯದೆ ಆಡಿದ ಮಾತುಗಳನ್ನು ಕ್ಷಮಿಸುತ್ತಂದೆ. ಕ್ಷಮಿಸು. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮತ್ತೆರಡು ಮಣಿಯಿಲ್ಲ ರಾಮ. ನಿಜವತ್ವ